ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡುವ ವಿಧಾನ ನೋಡೋಣ. ಅದಕ್ಕೆ ಸಾಮಗ್ರಿಗಳೇನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಶುಂಠಿ, ಹಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಿಕ್ಕ ಈರುಳ್ಳಿ ಅಥವಾ ನಾಟಿ ಈರುಳ್ಳಿ ಸಿಗುತ್ತಲ್ಲ ಅದು, ಮತ್ತು ಚಕ್ಕೆ, ಲವಂಗ, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ತಗೊಂಡಿದ್ದೀನಿ. ನಾನು ಹಸಿಮೆಣ್ಸಿಕಾಯಿ 4 ತಗೊಂಡಿದ್ದೀನಿ. ಇಲ್ಲಿ ನಾನು 1/2 kg ರೈಸಲ್ಲಿ ಮಾಡ್ತಿರೋದ್ರಿಂದ ಹಸಿಮೆಣ್ಸಿಕಾಯಿ 4 ತಗೊಂಡಿದ್ದೀನಿ. ನಿಮ್ಮ ಖಾರ ನೋಡ್ಕೊಂಡು ತಗೋಬೋದು, ಯಾಕಂದರೆ ಕಾಳುಮೆಣಸು ಹಾಕಿದ್ದೀನಿ, ಖಾರ ಇರುತ್ತೆ. ಆದ್ದರಿಂದ ಒಗ್ಗರಣೆಗೆ ನಾನು ಅಚ್ಕಾರದ ಪೌಡ್ರೂ ಹಾಕ್ತೀನಿ. ಹಾಗಾಗಿ ನಾನು 4 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ನಾನಿಲ್ಲಿ 1/2 kg ರೈಸ್ ಅಥವಾ 2 ಪಾವ್ ಅಕ್ಕಿಗೆ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಅಷ್ಟು ರುಬ್ಕೊಳ್ಳೋಕ್ಕಾದರೆ ಇನ್ನು ಒಗ್ಗರಣೆಗೆ ಈರುಳ್ಳಿ, ಪಲಾವ್ ಎಲೆ 2, ಕಪ್ ಏಲಕ್ಕಿ, ಸೋಂಪು ಕಾಳು ಚಿಟಕಿ, ನಕ್ಷತ್ರ ಹೂವು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಕ್ಷತ್ರ ಹೂವು, ಇಷ್ಟು ನಾನು ಒಗ್ಗರಣೆಗೆ. ಮತ್ತು ಅಚ್ಕಾರದ ಪೌಡ್ರು, ರುಬ್ಬಿಟ್ಕೊಂಡಿರೋ ಟೊಮೊಟೊ, ಧನಿಯಾ ಪೌಡರ್ 2 ಸ್ಪೂನು, ಮತ್ತು ತೊಳೆದಿಟ್ಕೊಂಡಿರೋ ಬಾಯ್ಲರ್ ಚಿಕನ್ನು, ಇಷ್ಟು 1/2 kg, ಇಷ್ಟನ್ನು ನಾನು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ, ನಂತರ ಅದಕ್ಕೆ ನಾವು ರುಬ್ಬಿ ಇಟ್ಕೊಳ್ಳೋಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, 2 ಏಲಕ್ಕಿ, ಇಷ್ಟೂ ಸ್ವಲ್ಪ ಹುರ್ದ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದನ್ನ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಮತ್ತು ಇದಕ್ಕೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರ್ತದೆ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು. ಮತ್ತು ಇದು ಹಸಿ ವಾಸನೆ ಹೋಗಿ ಒಂದು ಘಮ ಪರಿಮಳ ಬರೋ ತನಕನೂ ಇದನ್ನ ಸ್ವಲ್ಪ ಹುರ್ಕೊಬೇಕು. ಇದನ್ನ ಹುರ್ಕೊಂಡು ನಂತರ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ರುಬ್ಬಿ ಇಟ್ಕೊಬೇಕು ಸ್ನೇಹಿತರೆ. ತಣ್ಣಗಾದ್ಮೇಲೆ ರುಬ್ಬಿ ಇಟ್ಕೊಬೇಕು ಈ ಮಸಾಲೆ ನಾವು ಬಿರಿಯಾನಿಗೆ ಹಾಕಲಿಕ್ಕೆ. ಇದನ್ನ ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, 2 ಸ್ಪೂನ್ ಎಣ್ಣೆ, ಪಲಾವ್ ಎಲೆ ಒಗ್ಗರಣೆಗೆ 2, ಕಪ್ ಏಲಕ್ಕಿ, ನಕ್ಷತ್ರ ಹೂವು ಮುರಿದೋಗಿರೋದ್ರಿಂದ ಶೇಪ್ ಕಾಣಿಸ್ತಿಲ್ಲ, ಮೊರಾಟಿ ಮೊಗ್ಗು. ಮತ್ತು ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀನಿ, ಯಾಕಂದರೆ ಚಿಕನ್ ಕೂಡ ಎಣ್ಣೆ ಬಿಡುತ್ತೆ ಅನ್ನೋ ಕಾರಣಕ್ಕೆ. ಸೋಂಪು ಕಾಳು ಒಗ್ಗರಣೆಗೆ ಚಿಟಕಿ ಸ್ನೇಹಿತರೆ, ನಿಮ್ಗೆ ಆಪ್ಷನ್ನು, ತಗೊಂಡ್ರೆ ತಗೊಬೋದು, ಇಲ್ಲಾಂದರೆ ಬೇಡ, ಅಥವಾ ಹಾಕಿದರೂ ತುಂಬ ರುಚಿಯಾಗಿರುತ್ತೆ. ಬಟ್ ಚಿಟಕಿ ಹಾಕಬೇಕು, ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು, ಇದು ಅಷ್ಟೇ ಒಂದು ಘಮ ಬರೋವರೆಗೂ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರು ಸಾಕು ಇದನ್ನು ಆಯಿಲಲ್ಲಿ. ನಂತರ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ನಾನಿಲ್ಲಿ ಮೀಡಿಯಮ್ಮಾಗಿ ಹಚ್ಚಿಟ್ಕೊಂಡಿದ್ದೀನಿ, ತುಂಬ ಸಣ್ಣನೂ ಹಚ್ಚಿಟ್ಕೊಂಡಿಲ್ಲ, ಯಾಕಂದರೆ ರುಚಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಉದುದ್ರಾಗ ಬೇಕು ಅಂದರೆ ಹಾಕ್ಬೇಕಾದ್ರೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೈಯಲ್ಲೇ ಹಾಕ್ಬೋದು, ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮೀಡಿಯಮ್ ಹಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಪುದೀನ ಸೊಪ್ಪು, ಒಗ್ಗರಣೆಗೂ ಪುದೀನ ಸೊಪ್ಪು ಹಾಕಬೇಕು, ಸ್ವಲ್ಪ ರುಬ್ಬಕ್ಕೂ ಪುದೀನ ಸೊಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಇವೆರಡನ್ನು ಹಾಕಿ ಹುರಿದು ನಂತರ ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿ ಹುರಿಯೋದ್ರಿಂದ ಈರುಳ್ಳಿ ಬೇಗ ಹುರಿಯುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ಹುರಿಯೋಕ್ಕೆ. ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಹುರಿದು ಈರುಳ್ಳಿನ, ನಂತರ ಅದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ 10 ನಿಮಿಷ ನೆನೆಸಿ ನೀರಲ್ಲಿ ತೊಳೆಯೋದ್ರಿಂದ ಅದು ಹಸಿ ವಾಸನೆ ಹೋಗುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಚೆನ್ನಾಗಿ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ
ಸ್ವಲ್ಪ ಉಪ್ಪಾಕಿ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ. ಅದು ಹಸಿ ವಾಸನೆ ಹೋಗಬೇಕು. 10 ನಿಮಿಷಗಳ ಹುರಿದು ಆದಮೇಲೆ ರುಬ್ಬಿಟ್ಕೊಂಡಿರೋ 2 ಟೊಮೊಟೊ, ನಾನಿಲ್ಲಿ ನಿಂಬೆಹಣ್ಣು ಬಳಸ್ತಿಲ್ಲ, ಹಾಗಾಗಿ 2 ಟೊಮೊಟೊ ತಗೊಂಡಿದ್ದೀನಿ. ನೀವು ನಿಂಬೆಹಣ್ಣು ಬಳಸ್ತೀರಾ ಅಂದರೆ 1 ಟೊಮೊಟೊ ಹಾಕೊಬೋದು. ಸ್ವಲ್ಪ ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆರಿಸಿ ಮತ್ತು ರುಬ್ಬಿ ಇಟ್ಕೊಂಡಿರೋ ಮಸಾಲೆ, ಇಷ್ಟನ್ನು ಹಾಕಿ ಚೆನ್ನಾಗಿ 10 ರಿಂದ 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಯಾಕಂದರೆ ಚಿಕನ್ನು ಇಲ್ಲೇ 70 ಭಾಗದಷ್ಟು ಚೆನ್ನಾಗಿ ಬೆಂದು ಅದು ಮಸಾಲೆಲಿ ಹೊಂದ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಆದ ಕಾರಣ ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ನಂತರ 1:2 ಅಂದರೆ ನಾನಿಲ್ಲಿ 2 ಪಾವು ಅಕ್ಕಿ ತಗೊಂಡಿದ್ದೀನಿ, ಹಾಗಾಗಿ 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಅಂದರೆ ಹತ್ತತ್ರ ಅರ್ಧ kg ಅಕ್ಕಿ ನಾನಿಲ್ಲಿ ಬಳಸ್ತಿದ್ದೀನಿ, ಹಾಗಾಗಿ 4 ಗ್ಲಾಸಷ್ಟು ನೀರು ಹಾಕ್ತೀನಿ. ನಿಮ್ಗೆ ಹೆಂಗೆ ಅಳತೆ, ನಿಮ್ಮ ಅಕ್ಕಿ ಎಷ್ಟು ನೀರು ತಗೊಳುತ್ತೆ ನೋಡ್ಕೊಂಡು ನೀವು ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿದ್ಮೇಲೆ ನಂತರ ಅದು ಕುದಿ ಬರೋವರೆಗೂ ಮುಚ್ಚಿಟ್ಟು, ಕುದಿ ಬಂದಮೇಲೆ ತೊಳೆದು ಒಂದು 5 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಬೇಕು. ನಾನಿಲ್ಲಿ ಯಾವುದೇ BT ರೈಸ್ ಹಾಕಿಲ್ಲ, ಮನೆ ಅಕ್ಕಿನೇ ಹಾಕಿ ಮಾಡ್ತಿದ್ದೀನಿ. ಅಂದರೆ ರೈಸ್ ಮಿಲ್ಲಲ್ಲಿ ಸಿಗುವಂಥ ಸಣ್ಣ ಅಕ್ಕಿನ ನಾನಿಲ್ಲಿ ಉಪಯೋಗಿಸ್ತಿದ್ದೀನಿ ಸ್ನೇಹಿತರೆ. ಇವತ್ತು ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈರುಳ್ಳಿ ಉರಿಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಮತ್ತು ಚಿಕನ್ ಉರಿಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಅದನ್ನು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಮುಚ್ಚಿಟ್ಟು ಕುದಿ ಬರೋವರೆಗೂ ಮುಚ್ಚಿಟ್ಟು ಬೇಯಿಸಬೇಕು ಸ್ನೇಹಿತರೆ. ನಾನಿಲ್ಲಿ ಯಾವುದೇ ಕುಕ್ಕರ್ ಲಿಡ್ನ ಮುಚ್ಚಿ ವಿಷಲ್ ಹಾಕಿ ನಾನು ಮಾಡ್ತಿಲ್ಲ, ಓಪನ್ ಪಾತ್ರೆಯಲ್ಲೇ ಮಾಡ್ತಿದ್ದೀನಿ. ಯಾಕಂದರೆ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಓಪನ್ ಪಾತ್ರೆಯಲ್ಲೇ ನಾನು ಇವತ್ತು ಮಾಡ್ತಿದ್ದೀನಿ. ಒಂದು ಕುದಿ ಚೆನ್ನಾಗಿ ಬಂದಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ಗೆ ಹಾಕ್ಕೊಂಡು ಅಥವಾ ಲೋ ಫ್ಲೇಮ್ಗೆ ಹಾಕ್ಕೊಂಡು ಈ ಥರ ಮುಚ್ಚಿಟ್ಟು ನಾನು ಮಾಡ್ತಿದ್ದೀನಿ. 1-2 ಸಲ ತೆಗೆದು ಈ ಥರ ಕೈ ಆಡಿಸ್ಬೇಕು ಸ್ನೇಹಿತರೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ. ಒಂದು ಸಲ ಕುದಿ ಹತ್ತಿದ್ಮೇಲೆ ನೀವು ಮೀಡಿಯಮ್ ಫ್ಲೇಮ್ಗೆ ಹಾಕೋದನ್ನ ಮರಿಬಿಡಿ, ಇಲ್ಲ ಅಂದರೆ ಅದು ಸೀದೋಗೋ ಚಾನ್ಸಸ್ ಇರ್ತದೆ. 1-2 ಸಲ ಈ ಥರ ಕೈ ಆಡಿಸ್ಕೊಂಡ್ರೆ ಸಾಕು. ಆವಾಗ ಒಂದು 5-5 ನಿಮಿಷಕ್ಕೆ ಒಂದು ಸಲ ಈ ಥರ ಆಗುತ್ತೆ. ಫೈನಲ್ ಆಗಿ ಈ ಥರ ಆಗಿದೆ ಸ್ನೇಹಿತರೆ. ನೀರೆಲ್ಲ ಸುಂಡಿ ಈ ಹದ ಬಂದಮೇಲೆ ನೀವು ಗ್ಯಾಸ್ ಆಫ್ ಮಾಡಿ 5 ರಿಂದ 10 ನಿಮಿಷಗಳ ಕಾಲ ಮುಚ್ಚಿಟ್ರೆ ಸಾಕು. ನಂತರ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ತಿನ್ನೋಕ್ಕೆ ರೆಡಿಯಾಗಿರ್ತದೆ ಸ್ನೇಹಿತರೆ. ರುಚಿಯಂತೂ ಅದ್ಭುತವಾಗಿರ್ತದೆ. ನಾನಿಲ್ಲಿ ಯಾವುದೇ ಅಂಗಡಿಯಲ್ಲಿ ಸಿಗುವಂಥ ಮಸಾಲೆಗಳನ್ನ ಬಳಸಿಲ್ಲ, ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನೇ ಬಳಸಿ ತುಂಬ ರುಚಿಯಾಗಿ ಬರ್ತದೆ ಬಿರಿಯಾನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾವ್ಯಾಸ್ ಹೋಮ್ ಫುಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆಗೆ ಸಿಗೋಣ.